ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಟುಡೇಸ್ ವಿಡಿಯೋ ಇಟ್ ಈಸ್ ಟೋಟಲಿ ಅನ್ ಅನ್ಪ್ಲಾನ್ಡ್ ವಿಡಿಯೋ. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಬಹುಶಃ ಈ ಚಾನಲ್ನ ಮತ್ತೆ ನೋಡಕ್ ಆಗ್ತಿರ್ಲಿಲ್ವೇನೋ ಅಂತಹ ಒಂದು ಸ್ಕ್ಯಾಮ್ ಇಂದ ಜಸ್ಟ್ ಕೂದರಳಿ ಅಂತರದಲ್ಲಿ ಮಿಸ್ ಆಗಿದ್ದೀವಿ. ಸೊ ಈ ತರದ ಸ್ಕ್ಯಾಮು ನಿಮಗೂ ಆದರೂ ಆಗ್ಬೋದು ಅಥವಾ ಬೇರೆ ಯೂಟ್ಯೂಬ್ ಕ್ರಿಯೇಟರ್ಗಳ ಜೊತೆನೂ ಆಗ್ಬೋದು. ಸೊ ಒಂದು ಅವೇರ್ನೆಸ್ ಇರಲಿ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನೂ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇನ್ ಕೇಸ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಷಯ ಏನಪ್ಪ ಅಂತಂದರೆ, ನಿನ್ನೆ ನನಗೆ ಒಂದು ಪ್ರಮೋಷನಲ್ ಇಮೇಲ್ ಬರುತ್ತೆ. ಸೊ ಯೂಟ್ಯೂಬ್ ಚಾನಲ್ ಅಂದಮೇಲೆ ತುಂಬ ಜನ ಅವ್ರ ಪ್ರಾಡಕ್ಟ್ಗಳನ್ನ ಪ್ರಮೋಷನ್ ಮಾಡಿಸೋದಕ್ಕೋಸ್ಕರ ಮೇಲ್ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಚಾನಲ್ಗೆ ಮೆಜಾರಿಟಿ ಇಲ್ಲಿವರೆಗೆ ಬಂದಿರುವಂಥ ಪ್ರಮೋಷನ್ಗಳೆಲ್ಲ ಐದರ್ ಬೆಟ್ಟಿಂಗ್ ಆ್ಯಪ್ಸ್, ಅದನ್ನು ಹೊರತುಪಡಿಸಿದ್ರೆ ಕೆಲವೊಂದು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಈ ಆಡಿಯೋ ಬುಕ್ಕು ಅಥವಾ ಕೆಲವೊಂದು ಆ್ಯಪ್ಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ನಾವು ಇಲ್ಲಿವರೆಗೂ ಯಾವುದೇ ಪ್ರಮೋಷನ್ಗಳನ್ನು ಒಪ್ಕೊಂಡಿಲ್ಲ. ರೀಸನ್ ತುಂಬ ಸಿಂಪಲ್. ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಆ್ಯಪ್ ಆಗಲಿ ಅದನ್ನು ನಾನು ಯೂಸ್ ಮಾಡಲ್ಲ ಅಥವಾ ನನ್ನ ಕ್ಲೋಸ್ ಸರ್ಕಲ್ಗೆ ಯಾರಿಗೂ ರೆಫರ್ ಮಾಡಲ್ಲ ಅಂದರೆ ಅದನ್ನು ನನ್ನ ಸಬ್ಸ್ಕ್ರೈಬರ್ಗಳಿಗೆ ರೆಫರ್ ಮಾಡಲ್ಲ. ಸೊ ಅದೊಂದೇ ಉದ್ದೇಶಕ್ಕೆ ಯಾವುದೇ ಪ್ರಮೋಷನ್ಗಳನ್ನು ಒಪ್ಕೊಂಡಿಲ್ಲ. ಸೊ ನಿನ್ನೆ ನನಗೊಂದು ಪ್ರಮೋಷನಲ್ ಇಮೇಲ್ ಬರುತ್ತೆ. ಆ ಇಮೇಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಮ್ಮದೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಇದೆ ಕೆಲವೊಂದಷ್ಟು, ಅದನ್ನು ನಿಮ್ಮ ಚಾನಲಲ್ಲಿ ಪ್ರಮೋಟ್ ಮಾಡಿಕೊಡಿ ಅಂತ ಮೇಲ್ ಹಾಕಿರ್ತಾರೆ. ನಾನು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವ ಕಂಪ್ನಿ ಏನು ಅಂತ ಚೆಕ್ ಮಾಡಿದಾಗ ಅವ್ರು ಮೆನ್ಷನ್ ಮಾಡಿರ್ತಾರೆ, ಇದು ಬಂದು ವಿಚ್ ಇನ್ ದ ವುಡ್ಸ್ ಬೊಟಾನಿಕಲ್ಸ್ ಅಂತ ಒಂದು ಕಂಪನಿ. ಸೊ ಇದ್ರದ್ದು ತುಂಬ ಪ್ರಾಡಕ್ಟ್ ರೇಂಜ್ ಇದೆ, ಅದನ್ನು ನೀವು ಪ್ರಮೋಟ್ ಮಾಡಿಕೊಡಿ ಅಂದ್ಬಿಟ್ಟು ಮೇಲ್ ಹಾಕಿರ್ತಾರೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಬಂದಿದ ತಕ್ಷಣ ನಾವು ಆ ಪ್ರಾಡಕ್ಟ್ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ ಚಿಕ್ಕದಾಗಿ. ಸೊ ನಾನು ಈ ಕಂಪ್ನಿ ಬಗ್ಗೆ ಚೆಕ್ ಮಾಡಿದಾಗ ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಆ್ಯಂಡ್ ಇದು ಬೇಸಿಕಲಿ ಯು ಎಸ್ ಅಲ್ಲಿ ತುಂಬ ರೆಕಗ್ನೈಸ್ಡ್ ಬ್ರ್ಯಾಂಡು. ಬಟ್ ಇವ್ರದ್ದು ಇಂಡಿಯಾದಲ್ಲಿ ಪ್ರೆಸೆನ್ಸೇ ಇಲ್ಲ. ಆದರೂ ಏನಕ್ಕೆ ಪ್ರಮೋಷನ್ ಕೇಳಿದ್ದಾರೆ ಅಂತ ನನಗೆ ಇನಿಷಿಯಲಿನೇ ಡೌಟ್ ಬಂತು. ಮೇ ಬಿ ಹೊಸದಾಗಿ ಲಾಂಚ್ ಆಗ್ತಿರ್ಬೋದು, ಆ ಥರ ಏನೋ ಅಂದ್ಕೊಂಡು ಸುಮ್ಮನಾದೆ. ಯೂಶಲಿ ನಾವು ಯಾವುದೇ ಪ್ರಮೋಷನನ್ನು ಬ್ಲೈಂಡಾಗಿ ಒಪ್ಕೊಳ್ಳಲ್ಲ. ಸೊ ನಾನು ರಿಪ್ಲೈ ಆಗ್ತೀನಿ ಅವ್ರಿಗೆ, ನಿಮ್ಮದು ಪ್ರಾಡಕ್ಟ್ ಡೀಟೇಲ್ಸ್ ಏನಿದೆ ಅದು ಕಳಿಸಿ, ನಾವು ಅಲ್ಲಿಂದ ಡಿಸ್ಕಸ್ ಮಾಡೋಣ ಅಂತ. ಸೊ ಈ ಕಂಪ್ನಿಯವ್ರು ಏನು ಮಾಡ್ತಾರೆ, ಒಂದು ಇಮೇಲ್ನ ರಿಪ್ಲೈ ಮಾಡ್ತಾರೆ, ನಾನು ಕಳಿಸಿದಂಥ ಮೇಲ್ಗೆ ರಿಪ್ಲೈ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ನಾನು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ನನಗೆ ಆಲ್ರೆಡಿ ಗೊತ್ತಾಗಿತ್ತು ಇದೊಂದು ಫೇಕ್ ಇಮೇಲ್ ಅಂತ. ಏನಕ್ಕೆ ಅಂತಂದರೆ ಹೆಂಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇದಾದಮೇಲೆ ಅವ್ರು ಮೇಲ್ ಮಾಡ್ತಾರೆ. ಮೇಲಲ್ಲಿ ಯಾವ ಥರ ಆಫರ್ ಕೊಡ್ತಾರೆ ಅಂದರೆ, ಪ್ರಮೋಷನಲ್ಗೆ ನಿಮಗೆ ಒಂದು ಪ್ರಮೋಷನ್ಗೆ 1 ಲಕ್ಷ ಕೊಡ್ತೀವಿ, ಅಥವಾ ನೀವು ಪ್ರಾಡಕ್ಟ್ದು ಡೀಟೇಲ್ ರಿವ್ಯೂ ಮಾಡಾಕಿದ್ರೆ ಒಂದು 5 ನಿಮಿಷದ ವೀಡಿಯೋ ಮಾಡಾಕಿದ್ರೆ ನಿಮಗೆ ಒಂದು ಪ್ರಮೋಷನ್ಗೆ 5 ಲಕ್ಷ ಕೊಡ್ತೀವಿ, ಈ ಥರ ಎಲ್ಲ ಹಾಕಿರ್ತಾರೆ ಮೇಲಲ್ಲಿ. ಸೊ ಅಲ್ಲೇ ಅರ್ಥ ಆಗೋಯ್ತು ಇದೊಂದು ಫೇಕ್ ಸ್ಪಾನ್ಸರ್ಶಿಪ್ ಅಂತ. ಇದನ್ನು ನಾನು ಐಡೆಂಟಿಫೈ ಮಾಡಿದ್ದು ಹೆಂಗಪ್ಪ ಅಂದರೆ, ನೆಕ್ಸ್ಟ್ ನಿಮಗೆ ಯಾರಿಗಾದರೂ ಸ್ಪಾನ್ಸರ್ಶಿಪ್ ಬಂದರೆ ಈ ಕೆಲವೊಂದಷ್ಟು ಸ್ಕ್ಯಾಮರ್ಗಳು ಏನು ಮಾಡ್ತಾರೆ ಅಂದರೆ, ಈ ಥರ ಒಂದು ಫೇಮಸ್ ಕಂಪ್ನಿಗಳಿರ್ತಾವಲ್ಲ ಬೇರೆ ದೇಶದ್ದು, ಅವ್ರದ್ದು ಇಂಡಿಯಾದಲ್ಲಿ ಪ್ರೆಸೆನ್ಸ್ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ. ಇವರೇನು ಮಾಡ್ತಾರೆ ಅಂದರೆ, ಅದೇ ಕಂಪ್ನಿದು ಡೊಮೈನ್ ನೇಮು, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಪ್ರಾಡಕ್ಟು, ಫಾರ್ ಎಕ್ಸಾಂಪಲ್ ಈಗ ಟಾಟಾದು ಅಂದ್ಕೊಳ್ಳಿ, ಟಾಟಾ.com ಅಂತ ಬರುತ್ತೆ. ಸೊ ಅದು ಟಾಟಾದು ಡೊಮೈನ್ ನೇಮು. ಹಂಗೆ ಇವರೇನು ಮಾಡ್ತಾರೆ ಅಂದರೆ, ಈ ಕಂಪ್ನಿ ಡೊಮೈನ್ ನೇಮ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ನನಗೆ ಬಂದಿದ್ದು ಇದು ಬಂದು ವಿಚ್ ಇನ್ ದ ವುಡ್ಸ್ ಬೊಟಾನಿಕಲ್ಸ್.com ಅಂತ ಇರುತ್ತೆ ಇವ್ರದ್ದು ಡೊಮೈನ್ ನೇಮು. ಇವ್ರೇನು ಮಾಡ್ತಾರೆ ಅಂದರೆ, ಸೇಮ್ ಹಂಗೆ ಇರುತ್ತೆ ಡೊಮೈನ್ ನೇಮು, 1-2 ಅಕ್ಷರ ಚೇಂಜ್ ಮಾಡಿರ್ತಾರೆ. ನೋಡೋರಿಗೆ ಅದು ಗೊತ್ತಾಗಲೇಬಾರ್ದು, ಅಬ್ಸರ್ವೇ ಮಾಡಬಾರ್ದು, ಆ ಥರ ಇವರೊಂದು ಡೊಮೈನ್ ನೇಮ್ ತೊಗೊಂಡು, ಯಾಕೆಂದ್ರೆ ನಿಮಗೆ ಡೊಮೈನ್ ನೇಮ್ ತೊಗೊಳ್ಳೋದು ತುಂಬ ಈಸಿ, 500 ರೂಪಾಯಿಗೆಲ್ಲ ನಿಮ್ಗೆ ಡೊಮೈನ್ ನೇಮ್ ಸಿಕ್ಬಿಡುತ್ತೆ ಅವೈಲೇಬಲ್ ಇದ್ದರೆ. ಸೊ ಆ ಥರ ತೊಗೊಂಡು ಒಂದು ಎಷ್ಟು ಪ್ರೊಫೆಷ್ನಲ್ ಆಗಿ ಇಮೇಲ್ ಐ ಡಿಸ್ ಕ್ರಿಯೇಟ್ ಮಾಡ್ತಾರೆ, ಎಷ್ಟು ಪ್ರೊಫೆಷ್ನಲ್ ಆಗಿ ಇಮೇಲ್ ಬರೀತಾರೆ ಅಂದರೆ ನಿಮಗೆ ಯಾವುದೇ ಥರ ಅನುಮಾನ ಬರೋಲ್ಲ, ಅಷ್ಟು ಕ್ಲೀನಾಗಿ ಇವರು ಒಂದು ಮೇಂಟೈನ್ ಮಾಡ್ತಾರೆ. ಸೊ ನನಗೆ ಬಂದಿದ್ದಂಥ ಮೇಲಲ್ಲಿ ನೀವು ಅದು ಸ್ಪೆಲ್ಲಿಂಗ್ ಚೆಕ್ ಮಾಡಿದ್ರೆ ವಿಚ್ ಇನ್ ದ ವುಡ್ಸ್ ಅಂತಿದೆಯಲ್ಲ, ಆ ಎನ್ ಜಾಗದಲ್ಲಿ ಹೆಚ್ಚಿದೆ. ಸೊ ಯೂಶಲಿ ಯಾರೂ ಇದನ್ನು ಅಬ್ಸರ್ವ್ ಮಾಡಲ್ಲ. ಆ್ಯಂಡ್ ನನಗೆ ಕಳಿಸಿದ ಮೇಲಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಇಷ್ಟಿಷ್ಟೆಲ್ಲ ಪ್ರೈಸ್ ಇದೆ, ನಿಮಗೆ ಈ ಆಫರ್ ಅಕ್ಸೆಪ್ಟ್ ಆಯಿತು ಅಂದರೆ ಒಂದು ಲಿಂಕ್ ಇದೆ, ಇದೇನಂದರೆ ಇದು ಕಾಂಟ್ರ್ಯಾಕ್ಟು. ಸೊ ಇದು 1 ಮಂತ್ ಕಾಂಟ್ರ್ಯಾಕ್ಟು, ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಕಾಂಟ್ರ್ಯಾಕ್ಟ್ ಸೈನ್ ಮಾಡಿದ್ರೆ ನಾವು ನಿಮಗೆ 50% ಅಡ್ವಾನ್ಸ್ ಮಾಡಿಬಿಡ್ತೀವಿ ಅಂತ ಬರೆದಿರ್ತಾರೆ. ಮೂಮೆಂಟ್ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಹೊಗೆ ನಿಮ್ಮ ಚಾನಲ್ಲು. ನೆಕ್ಸ್ಟ್ ಮೂಮೆಂಟ್ ನಿಮ್ಮ ಚಾನಲಲ್ಲಿ ಯಾವ್ದಾರ ಒಂದು ಕ್ರಿಪ್ಟೋ ಕರೆನ್ಸಿದೋ ಅಥವಾ ಯಾವುದೋ ಒಂದು ಫೇಕ್ ಪ್ರಾಡಕ್ಟ್ದೋ ಆ್ಯಡ್ ನಡೀತಿರುತ್ತೆ. ಇಲ್ಲಾಂದರೆ ನಿಮಗೆ ನಿಮ್ಮ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ನಿಮಗೆ ಚಾನಲ್ ಬೇಕು ಅಂದರೆ ನನಗೆ ಇಷ್ಟು ಅಮೌಂಟ್ ಕೊಡು ಅಂತೆಲ್ಲ ಮೇಲ್ಗಳು ಬರೋದು, ಮೆಸೇಜ್ಗಳು ಬರೋದು, ಈ ಥರದವೆಲ್ಲ ಸ್ಟಾರ್ಟ್ ಆಗ್ತದೆ. ಈ ಥರದೊಂದು ಸ್ಕ್ಯಾಮು ಈಗ ನಮಗೆ ಲಾಸ್ಟ್ ಇಯರು ಕೂಡ ಒಂದು ಸೇಮ್ ಇದೇ ಥರದೊಂದು ಸ್ಕ್ಯಾಮ್ ಆಗೋಕ್ಕೆ ಟ್ರೈ ಮಾಡಿದರು. ಅದು ಬಂದು ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಿದರು. ಆವಾಗ ಹಿಮಾಲಯನ್ ಕಂಪ್ನಿ ಅಂತ ಹೇಳ್ಕೊಂಡು ಟ್ರೈ ಮಾಡಿದರು. ಸೊ ನಮ್ಗೆ ಈಸಿಯಾಗಿ ಗೊತ್ತಾಯ್ತು ಇದು ಸ್ಕ್ಯಾಮ್ ಅಂತ. ಸೊ ಇದು 2ನೇ ಸಲ ನಾವು ಈ ಥರ ಸ್ಕ್ಯಾಮ್ ನೋಡ್ತಾ ಇರೋದು.
ಆ್ಯಂಡ್ ಈ ಥರ ಸ್ಕ್ಯಾಮು ನಿಮಗೂ ಆಗ್ಬೋದು. ಯಾವುದೋ ಒಂದು ಪ್ರಾಡಕ್ಟ್ ಹೆಸರಲ್ಲೋ ಲಾಟ್ರಿ ಗೆದ್ದಿದ್ದೀರಾ ಅಂತನೋ, ಪ್ರೈಸ್ ಗೆದ್ದಿದ್ದೀರಾ ಅಂತನೋ ಏನೋ ಒಂದು ಹೇಳ್ಕೊಂಡು ಈ ಥರ ಸ್ಕ್ಯಾಮ್ ನಡಿಬೋದು. ಸೊ ಏನೇ ಆಫರ್ ಬರಲಿ, ಏನೇ ಕಾಲ್ ಬರಲಿ, OTPಸು ಲಿಂಕ್ಸು ಇವೆರಡರಿಂದ ಮಾತ್ರ ದೂರ ಇರಿ. ಆ್ಯಂಡ್ ರೀಸೆಂಟಾಗಿ ನಾನು ಒಂದಷ್ಟು ಪ್ರಮೋಷನ್ಗಳು ನೋಡಿದೆ. ಅದು ಹೆಂಗಿರುತ್ತೆ ಅಂದರೆ, ನನ್ನ ಫ್ರೆಂಡು ನಿಕ್ಕು ಒಂದು ಆ್ಯಪ್ ಡೆವಲಪ್ ಮಾಡಿಬಿಟ್ಟಿದ್ದಾನೆ. ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಡಿ, ಈ ಆ್ಯಪ್ ಸಿಗುತ್ತೆ. ಅಲ್ಲಿ ನೀವು ಯಾವುದೋ ಒಂದು XYZ ಗೇಮ್ ಆಡ್ಬೋದು, ಪ್ರಿಡಿಕ್ಷನ್ ಮಾಡ್ಬೋದು, ಕಲರ್ ಪ್ರಿಡಿಕ್ಷನ್ ಮಾಡ್ಬೋದು. ಈ ಥರದ್ದೆಲ್ಲ ಪ್ರಮೋಷನ್ಗಳು ನಡೀತಾ ಇದೆ. ಗುರು, ಇವತ್ತಿನ ಟೈಮ್ನಲ್ಲಿ ಪ್ಲೇಸ್ಟೋರಲ್ಲಿ ಪ್ಲೇ ಪ್ರೊಟೆಕ್ಟ್ ಎನೇಬಲ್ ಆಗಿರೋಂಥ ಆ್ಯಪ್ಗಳನ್ನೇ ಹ್ಯಾಕ್ ಮಾಡ್ತಾವ್ರೆ. ಅಂಥದ್ರಲ್ಲಿ ಯಾರು ಕ್ರಿಯೇಟ್ ಮಾಡಿದ್ದಾನೆ, ಯಾರು ಮಾಡ್ತಾ ಇದ್ದಾನೆ, ಲೀಗಲ್ಲೇ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಇಲ್ಲೀಗಲ್ ಆ್ಯಪ್ನ ನಂಬಿಕೊಂಡು ನೀವು ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ ಟೆಲಿಗ್ರಾಮು ಅಥವಾ ಗೊತ್ತಿಲ್ಲದೇ ಸೋರ್ಸಿಂದ? ಅನ್ಫಾರ್ಚುನೇಟ್ಲಿ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸು, ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕರೆಸ್ಕೊಳ್ಳೋರು ಇಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾವ್ರೆ. ಸೊ ದಯವಿಟ್ಟು ಅನ್ನೋನ್ ಸೋರ್ಸ್ಗಳಿಂದ, ಲೀಗಲ್ ಅಲ್ಲದೇ ಇರೋ ಸೋರ್ಸ್ಗಳಿಂದ ಯಾವ ಆ್ಯಪ್ನಾಗಲಿ, ಯಾವ ಲಿಂಕ್ನಾಗಲಿ ಅಥವಾ ನಿಮಗೆ ಡೌಟ್ ಬರುವಂತಹ ಯಾವುದೇ ಲಿಂಕ್ಗಳನ್ನೂ ಕ್ಲಿಕ್ ಮಾಡಬೇಡಿ ದಯವಿಟ್ಟು. ಸೊ ಇತ್ತೀಚೆಗಂತೂ ಈ ಸೈಬರ್ ಫ್ರಾಡ್ಗಳು ತುಂಬಾ ನಡೀತಾ ಇದೆ. ಅದರಲ್ಲೂ ಇದು ಯಾವುದೋ ಡಿಜಿಟಲ್ ಅರೆಸ್ಟ್ ಅಂತೆ, ಬೇಜಾನ್ ಫ್ರಾಡ್ಗಳು ನಡೀತಾ ಇದೆ. ನಾನು ರೀಸೆಂಟಾಗಿ ಒಂದು ವೀಡಿಯೋ ನೋಡ್ತಾ ಇದ್ದೆ, ಡಿಜಿಟಲ್ ಅರೆಸ್ಟಿಂದ ಎಷ್ಟೋ 1000 ಕೋಟಿ ಫ್ರಾಡ್ ಆಗಿದೆಯಂತೆ. ಸೊ ಆ ಥರ ತುಂಬ ಫ್ರಾಡ್ಗಳು ನಡೀತಾ ಇದೆ. ಸೊ ಇವತ್ತು ಆನ್ಲೈನ್ ಅನ್ನೋದು ತುಂಬ ಡೇಂಜರಸ್ ವರ್ಲ್ಡು. ಸೊ ಆದಷ್ಟು ಕೇರ್ಫುಲ್ ಆಗಿರಿ. ದಯವಿಟ್ಟು ಯಾವುದೇ ಲಿಂಕ್ಗಳನ್ನ, ಅನ್ನೋನ್ ನಂಬರ್ಗಳಿಂದ ಕಾಲ್ ಬಂದರೆ OTPಗಳು ಕೊಡೋದು ಅಥವಾ ಈ ಥರದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದಕ್ಕಷ್ಟೇ ಈ ವಿಡಿಯೋ ಮಾಡಿದ್ದು. ಸೊ ಫೆಲೋ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಈ ಥರ ಮೇಲು ನಿಮಗೂ ಬರ್ಬೋದು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ಹೋಪ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕ್ಬೋದು, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು. ಅಥವಾ ನಿಮಗೆ ಯಾರಾದರೂ ಈ ಥರ ಸ್ಕ್ಯಾಮ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿದಾರಾ, ನೀವು ಡೇ ಟು ಡೇ ಲೈಫ್ನಲ್ಲಿ ನೋಡಿರುವಂಥ ಸ್ಕ್ಯಾಮ್ಗಳು, ನಿಮ್ಮ ಫ್ರೆಂಡ್ಸ್ ಫೇಸ್ ಮಾಡಿರುವಂಥದ್ದು ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಸೊ ನೋಡೋರಿಗೂ ಅದು ಹೆಲ್ಪ್ ಆಗುತ್ತೆ. ಸೊ ಈಗ ಆಲ್ರೆಡಿ ನೆಕ್ಸ್ಟ್ ವಿಡಿಯೋ ಯಾವುದು ಅನ್ನೋದನ್ನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೀನಿ. ಸೊ ಆ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.